I think audio video is clear. So if it is clear, so just you put the message as yes, so that we shall proceed the class. Hi, hello dear students, welcome to the class. Just check about the audio as well as video. If it is clear, then we shall go ahead the concern to the PUC II Chemistry Passing and Scoring classes. I think audio. Yes, let us, we shall proceed concern to the PUC II Chemistry Passing and Scoring for 2023 examination. Okay, for the 2023 Passing and Scoring classes we shall discuss. So in that first chapter that is taken into consideration for the today's class discussion. So that is what concern to the solid state. ಸೊ ಆ ಸಾಲಿಡ್ ಸ್ಟೇಟ್ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇಲ್ಲಿ ಲಿಸ್ಟ್ ಔಟ್ ಮಾಡೈತಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಈ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ದಲ್ಲಿ ಡಿಸ್ಕಷನ್ ಮಾಡಿರ್ತದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರಿ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗ್ಲಿಕ್ಕೆ ಅಂತಂದ್ರೆ, ಸೊ ದಟ್ ಫಸ್ಟ್ ಬ್ಯಾಚ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ಆನ್ ಡಿಸೆಂಬರ್ 5th 2022 batch 1. Next batch 2 that is going to get start on that is January 2023 5th of January. Okay, batch 2. So let us, we shall discuss concern to the first chapter, most important for the passing and scoring. So first concept, it is considered as what it is, the number of attempts calculation in simple cubic. Next body centered BCC ಒಳಗಡೆ, next FCC ದು. ಸೊ ಇದರೊಳಗೆ ಯಾವುದಾದ್ರೂ ಒಂದು 2 ಮಾರ್ಕ್ಸಿಗೆ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ we have to cover this concept also be. Next second concept that is a very most important 100% fix ಇದ್ದಿದ್ದು ಯಾವ್ದ್ರಿ ಸರ್ ಅಂತಂದ್ರೆ concern to the packing efficiency or else packing fraction also be. So concern to the simple cubic unit cell, that is SC unit cell. Next sir ಅಂತಂದ್ರೆ BCC, that is body centered cubic unit cell. Next one it is for the FCC. ಸ್ವಲ್ಪ ಕೆಲವೊಂದು ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಆಗ್ತದೆ, HCP ಅಂತ ಹೇಳಿ ಕೊಟ್ಟಾಗ ನೆಕ್ಸ್ಟ್ CCP ಅಂತ ಹೇಳಿ ಕೊಟ್ಟಾಗ ಅದಕ್ಕೆ ಇದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿರ್ಬೇಕು ನೋಡಿ ಕನ್ಸರ್ನ್ ಟು ದ FCC. ಸೊ ಇಲ್ಲಿ ಕನ್ಸರ್ನ್ ಟು ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಈ ಮೂರಕ್ರಾಗ ಒಂದು 100% ಫಿಕ್ಸ್ ಬೀಳ್ತೈತಿ. ನೆಕ್ಸ್ಟ್ ಸರ್ತ ಡಿಫೆಕ್ಟ್ಸ್ ಇನ್ ಸಾಲಿಡ್ಸ್. ಸೊ ಇನ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಡಿಫೆಕ್ಟ್ಸ್ ದೇ ಆರ್ ದಿ ಸ್ಕಾಟ್ಕಿ ಡಿಫೆಕ್ಟ್, ನೆಕ್ಸ್ಟ್ ಫ್ರಾಂಕಲ್ ಡಿಫೆಕ್ಟ್ ಅಂತೇಳಿ. ಸೊ ದೋಸ್ ಟು ದೇ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ದಿ discussion. Next problems concern to the what a calculation of density of the unit cell, especially solved problems. ನಾವೇನು ಥಿಯರಿ ಕ್ಲಾಸ್ನಲ್ಲಿ ಸಾಲ್ವ್ ಮಾಡಿವಲ್ಲ ಆ ಪ್ರಾಬ್ಲಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಇವತ್ತಿನ ಕ್ಲಾಸಿಗೆ ಏನು ಡಿಸ್ಕಷನ್ ತಗೊಂಡಿರಿ ಸರ್ ಅಂತಂದ್ರೆ, ಇವತ್ತಿನ ಕ್ಲಾಸಿಗೆ ಫಸ್ಟ್ ಇದು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಅಟೆಂಪ್ಟ್ಸ್. ಸೊ ದಟ್ ವಿ ಶಾಲ್ ಟೇಕ್ ಇನ್ ಟು ಕನ್ಸಿಡರೇಷನ್. Next, so just a minute, I would like to show you a complete concern to the
first chapter passing and scoring and that details whatever we have taken into consideration. ಸೊ ಇಲ್ಲಿ ಏನಿದೆಯಲ್ಲ 4 ಕಾನ್ಸೆಪ್ಟ್ಗಳ ಮೇಲೆ ಸೊ ಇಲ್ಲಿ ಪಾರ್ಟ್ ಬಿ ಕ್ವಶನ್ಸ್ 2 ಮಾರ್ಕ್ಸ್ ಕನ್ಸಿಡರೇಷನ್ ಮಾಡೈತಿದ್ದು ಕನ್ಸರ್ನ್ ಟು ದಿ ವಾಟ್ ನಂಬರ್ ಆಫ್ ಅಟೆಂಪ್ಟ್ಸ್ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಕನ್ಸರ್ನ್ ಟು ದಿ ಫ್ರಾಂಕಲ್ ಡಿಫೆಕ್ಟ್ ಆಸ್ ವೆಲ್ ಆಸ್ ಸ್ಕಾಟ್ಕಿ ಡಿಫೆಕ್ಟ್ ಓಕೆ ಅದಾದ ಬಳಿಕ ಪಾರ್ಟ್ ಡಿ ಕ್ವಶನ್ಸ್ ಸೊ ಅದರೊಳಗಡೆ ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಆಫ್ ದಿ ಯೂನಿಟ್ಸ್ ಎಲ್ಲ apart from that defects the differences of the consideration ಮಾಡೈತಿ just you can glance once more so that we shall start in that first phase. So ಈ ತರ ಕನ್ಸಿಡರೇಷನ್ ಮಾಡಿಕೊಂಡು ಇದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಸೊ ದಟ್ PDF ಇಟ್ ಈಸ್ ಪ್ರಿಪೇರ್ಡ್. ಈ PDF ಬೇಕಾಗಿತ್ತು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ವಾಟ್ಸಪ್ಗೆ ರಿಕ್ವೆಸ್ಟ್ ಕಳಿಸ್ರಿ, ಅಲ್ಲಿನೂ ಫಾರ್ವರ್ಡ್ ಮಾಡಿರ್ತೈತಿ. ಸೊ ಇದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಿಗೆ ಆಫ್ಲೈನ್ ಕ್ಲಾಸಿಗೆ ಯಾರ್ಯಾರು ಬರ್ತಿರ್ತಾರಲ್ಲ ಅವರಿಗೆಲ್ಲ ಇದು ಪ್ರಿಂಟ್ ಹಾಕಿ ಸೊ ಪೇಜಸ್ ನ ಕೊಟ್ಟಿರ್ತೈತೆ. ಸೊ ಇವು ಟೋಟಲ್ ಆಗಿ 4 ಪೇಜಸ್ ನ ಕನ್ಸಿಡರೇಷನ್ ಮಾಡೈತಿ ಫಸ್ಟ್ ಚಾಪ್ಟರ್ಗೆ. ಇದೇ ತರನೇ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ದನ್ನು ನೆಕ್ಸ್ಟ್ ಲೈವ್ ಸ್ಟ್ರೀಮಿಂಗ್ ನ ಕೊಡೋಣ ಅಂತ. ಸೊ ಇದು ಟೋಟಲ್ ಆಗಿ 4 ಪೇಜಸ್ ಏನ್ ಕನ್ಸಿಡರೇಷನ್ ಮಾಡೋದಲ್ಲ. ಸೊ ಈಚ್ ಪೇಜ್ ಇನ್ 1 ವಿಡಿಯೋ ವಿ ಶಾಲ್ ಕವರ್, ಒಂದೊಂದು ಪೇಜಿಗೆ ಒಂದೊಂದು ವಿಡಿಯೋದೊಳಗೆ ಸೊ ಕವರ್ ಮಾಡೋಣ ಅಂತ. ಸೊ ಟೋಟಲ್ ಆಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಡ್ ಪಾರ್ಟ್ 4 ಅಂತೇಳಿ 4 ವಿಡಿಯೋಗಳನ್ನ ಮಾಡಿ ಸೊ ಯೂಟ್ಯೂಬ್ದಲ್ಲಿ ಲೈವ್ ಸ್ಟ್ರೀಮಿಂಗ್ ಅರೆ ಕೊಟ್ಟಿರ್ತದ. ಇಲ್ಲ ಇದನ್ನು ಕರೆಕ್ಟ್ ಆಗಿ ಬಂದಿತ್ತು ಅಂದ್ರೆ ಇದೇ ತರ ಲೈವ್ ಸ್ಟ್ರೀಮಿಂಗ್ ಕೊಡ್ತೈತಿ, ಇರ್ಲಿಲ್ಲ ಅಂದ್ರೆ ರಿಕಾರ್ಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದಿರ್ತದ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರಂದ್ರೆ ಸಬ್ಸ್ಕ್ರೈಬ್, ನಿಮ್ಗೆ ಯೂಸ್ ಅನ್ಸಿತ್ತು, ನಿಮ್ಮ ಸ್ಟಡಿ ಪ್ರಿಪರೇಷನ್ಗೆ ಹೆಲ್ಪ್ ಆಗ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು that notify whenever we are going to do the live streaming. So let us come towards the first ಯಾವದರದ ಬಗ್ಗೆ ಸರ್ ಅಂತಂದ್ರೆ that is calculation of a number of attempts in ಎದರೊಳಗಡೆ ಸಿಂಪಲ್ ಕ್ಯೂಬಿಕ್ ಇನ್ BCC ನೆಕ್ಸ್ಟ್ FCC. ಇವತ್ತು ಈ ಮೂರನ್ನ ಡಿಸ್ಕಷನ್ ಮಾಡೋಣ. ಅಪಾರ್ಟ್ ಫ್ರಮ್ ದಟ್ ಸ್ಕಾಟ್ಕಿ ಡಿಫೆಕ್ಟ್ಸ್ ಬಗ್ಗೆ ಒಂದಿಷ್ಟು, ನೆಕ್ಸ್ಟ್ ಫ್ರಾಂಕಲ್ ಡಿಫೆಕ್ಟ್ಸ್ ಬಗ್ಗೆ ಎಷ್ಟು ಡಿಸ್ಕಷನ್ ಮಾಡೋಣ ಅಂತ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿ ಯಾವ ತರ ಕ್ವಶನ್ ಕೇಳ್ತಾನೆ ಇದ್ರ ಮ್ಯಾಲ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನೋದು. ಸೊ ಫಸ್ಟ್ ಕ್ವಶನ್ ಯು ಕ್ಯಾನ್ ಕನ್ಸಿಡರ್ ಹಿಯರ್ ಕನ್ಸರ್ನ್ ಟು ದಿ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ಎದರೊಳಗಡೆ ಸರ್ ಅಂತಂದ್ರೆ ಸಿಂಪಲ್ ಕ್ಯೂಬಿಕ್ ಅಂದ್ರೆ SC ಕ್ರಿಸ್ಟಲ್ಲರ್ ಅನ್ಬೋದು, ಯೂನಿಟ್ ಸೆಲ್ಲರ್ ಅನ್ಬೋದು, ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ದೊಳಗಡೆ. ಸೊ ಯಾವ ತರ ಇದು ಕ್ಯಾಲ್ಕುಲೇಷನ್ ಮಾಡೋದ್ರಿ ಸರ್ ಅಂತಂದ್ರೆ ಈಗ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಂದ್ರೆ ಇಲ್ಲಿ ಡಯಾಗ್ರಾಮ್ ತೆಗೆದೈತಿ. ಸೊ ಇದು ಎಕ್ಸಾಮ್ದೊಳಗೆ ನಾವು ಡಯಾಗ್ರಾಮ್ ಕಂಪಲ್ಸರಿ ತೆಗಿಬೇಕನ್ ಸರ್ ಅಂತಂದ್ರೆ ಚಾಯ್ಸ್ ಈಸ್ ಯುವರ್ಸ್. ಸೊ ಡ್ರಾ ಮಾಡ್ತೀರ ಮಾಡ್ಬೋದು, ಬಿಡ್ತೀರ ಬಿಡ್ಬೋದು. ಬಟ್ ಈ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಕನ್ಸಿಡರೇಷನ್ ಮಾಡ್ಕೊಂಡ್ರೆ ಅಂದ್ರೆ ಅಟೆಂಪ್ಟ್ಸ್ ದೇ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಓನ್ಲಿ ಅಟ್ ದಿ ಎಲ್ಲಿ ಇದಿರ್ತಾವ ಕಾರ್ನರ್ ಆಫ್ ದಿ ಯೂನಿಟ್ ಸೆಲ್, ಕಾರ್ನರ್ಸ್ಗಳಿಗೆ. ಸೊ 8 ಕಾರ್ನರ್ಸ್ಗೆ ಯೂನಿಟ್ ಸೆಲ್ದು 8 ಕಾರ್ನರ್ಸ್ಗೆ ಅಟೆಂಪ್ಟ್ಸ್ ದೇ ಆರ್ ಪ್ರೆಸೆಂಟ್. ಸೊ ಅದೇ ಫಸ್ಟ್ ಪಾಯಿಂಟ್ ಬರ್ದೈತಿ ನೋಡ್ರಿ. ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಟೆಂಪ್ಟ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್ ಆಫ್ ದಿ ಯೂನಿಟ್ ಸೆಲ್ ಅಂದ್ರೆ ಈ ತರ ಕಾರ್ನರ್ಸ್ಗಳಿಗೆ ಪ್ರೆಸೆಂಟ್ ಇರ್ತಾವ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ್ಯಾಟ್ ಇವೇನು ಇದು ಕಾರ್ನರ್ ಅಟೆಂಪ್ಟ್ ಇದೆಯಲ್ಲ ಇದನ್ನ ಎಲ್ಲಾನು ಇವು ಕಾರ್ನರ್ ಅಟೆಂಪ್ಟ್ಸ್ಗಳನ್ನ 8 ಯೂನಿಟ್ ಸೆಲ್ಗಳ ಜೊತೆ ಶೇರಿಂಗ್ ಆಗಿರ್ತೈತಿ. ಸೊ 1 ಅಟೆಂಪ್ಟ್ ಈ ತರ ತಗೊಂಡ್ರಿ ಅಂತಂದ್ರೆ ಇದು ಎಷ್ಟು ಯೂನಿಟ್ ಸೆಲ್ ಜೊತೆಗೆ ಶೇರಿಂಗ್ ಆಗಿರ್ತದೆ ಸರ್ ಅಂತಂದ್ರೆ 8 ಯೂನಿಟ್ ಸೆಲ್ಗಳ ಜೊತೆಗೆ ಶೇರಿಂಗ್ ಆಗಿರ್ತದೆ. ಹಾಗಾದ್ರೆ 1 ಯೂನಿಟ್ ಸೆಲ್ಗೆ ಪೋರ್ಷನ್ ಎಷ್ಟು ಬರುತ್ತೆ ಸರ್ ಅಂತಂದ್ರೆ ಇದು ಸೊ 1 ಯೂನಿಟ್ ಸೆಲ್ಗೆ ಆದ್ರೆ ಇದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಸರ್ ಅಂತಂದ್ರೆ 1/8 ಪೋರ್ಷನ್. ಸೊ ದಟ್ ಈಸ್ ಈಚ್ ಕಾರ್ನರ್ ಅಟೆಂಪ್ಟ್ ಆರ್ ಎಲ್ಸ್ ಈಚ್ ಅಟೆಂಪ್ಟ್ ಸೊ ದಟ್ ಈಸ್ ಶೇರ್ಡ್ ಬೈ 8 ಯೂನಿಟ್ ಸೆಲ್ಸ್. ಸೊ ಹೆನ್ಸ್ ಈಚ್ ಕಾರ್ನರ್ ಅಟೆಂಪ್ಟ್ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ ಸರ್ ಅಂತಂದ್ರೆ 1/8. ಹಾಗಾದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತದಲ್ಲ. ಸೊ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ಯಾವ ಯೂನಿಟ್ ಸೆಲ್ದೊಳಗೆ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ದೊಳಗೆ. ಸೊ ಇದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಹೇಳಿದೆವು 1/8 ಅಂತ ಹೇಳಿದೆವು. ಅಂಥವು ಎಷ್ಟು ಕಾರ್ನರ್ ಅಟೆಂಪ್ಟ್ಸ್ ಇದ್ದಾವೆ 8 ಕಾರ್ನರ್ ಅಟೆಂಪ್ಟ್ಸ್ ಇದ್ದಾವೆ. ಸೊ 1/8 ಇಂಟು 8 ಈ 8 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಸೊ ಆಟೋಮೆಟಿಕ್ ಆಗಿ 1 ಅಟೆಂಪ್ಟ್ ಬರ್ತೈತೆ ನೋಡಿ. ಇದು 8 ಕ್ಯಾನ್ಸಲ್ ಮಾಡ್ರಿ 1 ಅಟೆಂಪ್ಟ್ ದಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದ್ರ ಮೇಲೆ CET ಕ್ವಶನ್ ಯಾವ ತರ ಆಗುತ್ತೆ ಸರ್ ಅಂತಂದ್ರೆ ಹೌ ಮೆನಿ ನಂಬರ್ ಆಫ್ ಅಟೆಂಪ್ಟ್ಸ್ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಂತೇಳಿ ಆಪ್ಷನ್ A, B, C, D ಆಪ್ಷನ್ಸ್ ಬೇರೆ ಬೇರೆ ಕೊಟ್ಟಿರ್ತಾನೆ. ಅದರೊಳಗಡೆ ನೀವೇನು ಅಬ್ಸರ್ವೇಷನ್ ಮಾಡಿರ್ಬೇಕು, ಸೆಲೆಕ್ಟ್ ಮಾಡಿರ್ಬೇಕು 1 ಅಟೆಂಪ್ಟ್ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಐ ಹೋಪ್ everyone clearly understood concern to that calculation of number of attempts in simple cubic unit cell. Okay, just simple way ದೊಳಗೆ ಹೇಳೋದಾದ್ರೆ attempts they are present only at the corners. ಇದು first point ಬರೀರಿ. Next, so each corner attempt shared by 8 unit cell ಗಳ ಜೊತೆಗೆ hence contribution by each attempt is 1/8.
ಸೊ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬಿಕ್ ಕಂಡು ಹಿಡಿಲಿಕ್ಕೆ ಯಾವ ಥರ ಇರುತ್ತೆ ಅಂದ್ರೆ 1/8 ಇಂಟು 8 ಈ 8 1 ಕ್ಯಾನ್ಸಲ್ ಆಗಿ 1 ಅಟೆಂಪ್ಟ್ ಬರ್ತೈತೆ ನೋಡ್ರಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕನ್ಸರ್ನ್ ಟು ದ ಸೆಕೆಂಡ್ ಒನ್. ಯಾವ್ದಾದ್ರು ಇರುತ್ತೆ ಅಂದ್ರೆ ಕನ್ಸರ್ನ್ ಟು ದಿ ವಾಟ್ BCC ಅಂದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೇಳಿದೆ ನೋಡ್ರಿ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ BCC ಕ್ರಿಸ್ಟಲ್, ದಟ್ ಇಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಒಳಗೆ. ಸೊ ನಂಬರ್ ಆಫ್ ಅಟೆಂಪ್ಟ್ಸ್ ಕ್ಯಾಲ್ಕುಲೇಷನ್ ಕೇಳಿದಾನು. ಸೊ ಪ್ರಿವಿಯಸ್ ಯಾವ ತರ ಕ್ಯಾರಿ ಔಟ್ ಮಾಡಿದಾವಲ್ಲ ಅದೇ ತರನೇ ಒಂದು ಅಡಿಷನಲ್ ಏನಪ್ಪಾ ಅಂತಂದ್ರೆ ಇಲ್ಲಿ, ಸೊ ದಟ್ ಇಸ್ ಸೆಂಟರ್ ಅಟೆಮ್ ಇಸ್ ದಟ್ ಇಸ್ ಗೋಯಿಂಗ್ ಟು ಪ್ರೆಸೆಂಟ್ ಒನ್ ಕಂಪ್ಲೀಟ್ ಸೆಂಟರ್ ಅಟೆಮ್ ಪ್ರೆಸೆಂಟ್ ಇರ್ತೈತಿ. ಸೊ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಒಳಗೆ ಏನು ಅಟೆಂಪ್ಟ್ಸ್ ದೇ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್ ಅಂತೇಳಿ ಡಿಸ್ಕಷನ್ ಮಾಡಿದೆವು. ಇಲ್ಲಿ ಏನ್ರಿ ಸರ್ ಕಾರ್ನರ್ಸ್ ಜೊತೆಗೆ ಒಂದು ಕಂಪ್ಲೀಟ್ ಅಟೆಮ್ ಅಟ್ ದಿ ಸೆಂಟರ್ ಆಫ್ ದಿ ಯೂನಿಟ್ ಸೆಲ್ ಒಳಗಡೆ ಇದ್ದಿರ್ತದೆ. ಹಾಗಾದ್ರೆ ಈ ಪಾಯಿಂಟ್ ನೀವು ಮೆನ್ಷನ್ ಮಾಡೋದಾದ್ರೆ BCC ಒಳಗಡೆ ಅಟೆಂಪ್ಟ್ಸ್ ದೇ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್ ಅಂದ್ರೆ 8 ಕಾರ್ನರ್ಸ್ಗೆ ಇದ್ದಿರ್ತದೆ. ನೆಕ್ಸ್ಟ್ ಅಟ್ ದಿ ಎಲ್ರಿ ಸರ್ ಸೆಂಟರ್ದೊಳಗೆ ಒಂದಂತೂ ಕಂಪ್ಲೀಟ್ ಅಟ್ ದಿ ಸೆಂಟರ್ ಪ್ರೆಸೆಂಟ್ ಇದಿರ್ತೈತಿ. ಸರಿ ಸರ್, ಹಾಗಾದ್ರೆ ಈಚ್ ಕಾರ್ನರ್ ಅಟೆಂಪ್ಟ್ ಎಷ್ಟು ಯೂನಿಟ್ ಸೆಲ್ ಜೊತೆಗೆ ಶೇರಿಂಗ್ ಆಗಿರ್ತದೆ ಅಂತೇಳಿ ಪ್ರಿವಿಯಸ್ ಡಿಸ್ಕಷನ್ ಮಾಡಿದೇವಲ್ಲ 8 ಯೂನಿಟ್ ಸೆಲ್ ಜೊತೆಗೆ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಕಾರ್ನರ್ ಅಟೆಂಪ್ ಎಷ್ಟಾಗುತ್ತೆ ಸರ್ ದಟ್ ಇಸ್ 1/8. ದಟ್ ಇಸ್ 1/8. ನೆಕ್ಸ್ಟ್ ಇದಂತೂ ಒಂದು ಕಂಪ್ಲೀಟ್ ಆಗಿ ಈ ಬಾಡಿ ಒಳಗಡೆ ಇದಿರ್ತೈತಿ. ಸೊ ದಟ್ ಇಸ್ 1 ಅಟೆಂಪ್ಟ್ ಪ್ರೆಸೆಂಟ್ ಅಟ್ ದಿ ಸೆಂಟರ್, ಇಟ್ ಮೀನ್ಸ್ ಇನ್ಸೈಡ್. ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಇನ್ BCC ಯಾವ ತರ ಆಗುತ್ತೆ ಸರ್ ಅಂತಂದ್ರೆ 1/8 ಇಂಟು 8 ಅಟ್ ದಿ 8 ಕಾರ್ನರ್ಸ್ ಇದ್ದಾವಲ್ಲ. ಸೊ 1/8 ಇಂಟು 8 ಪ್ಲಸ್ 1 ಅಟ್ ದಿ ಸೆಂಟರ್, ಇದಂತೂ ಕಂಪ್ಲೀಟ್ ಆಗಿ. ಹಾಗಾದ್ರೆ 1/8 ಇಂಟು 8 ಪ್ಲಸ್ 1 ಕಂಪ್ಲೀಟ್ ಅಟ್ ದಿ ಸೆಂಟರ್ದೊಳಗೆ. ಇದು 8 1 ಕ್ಯಾನ್ಸಲ್ ಆಗಿ ಸೊ 1 ಪ್ಲಸ್ 1. ಸೊ ಟೋಟಲ್ ಆಗಿ ಎಷ್ಟು ಬಂತ್ರಿ ಸರ್ 2 ಅಟೆಂಪ್ಟ್ಸ್. ಸೊ ಟೋಟಲ್ ಆಗಿ 2 ಅಟೆಂಪ್ಟ್ಸ್ ದೇ ಆರ್ ಪ್ರೆಸೆಂಟ್ ಇನ್ ವಾಟ್ BCC ಯೂನಿಟ್ ಸೆಲ್. ಇದ್ರ ಮೇಲೆ CT ಕ್ವಶನ್ ಯಾವ ತರ ಆಗುತ್ತೆ ಸರ್ ಅಂತಂದ್ರೆ ಹೌ ಮೆನಿ ನಂಬರ್ ಆಫ್ ಅಟೆಂಪ್ಟ್ಸ್, ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ BCC. A ಆಪ್ಷನ್ B ಆಪ್ಷನ್ ಡಿಫ್ರೆಂಟ್ ಆಪ್ಷನ್ಗಳು ಕೊಟ್ಕೋತ ಹೋಗಿರ್ತಾನೆ. ಅದರೊಳಗಡೆ ನೀವೇನು ಅಬ್ಸರ್ವೇಷನ್ ಮಾಡಬೇಕು ಅಂತಂದ್ರೆ 2 ಅಟೆಂಪ್ಟ್ಸ್ ಇದ್ದಿದ್ದನ್ನ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಸೊ ಇದು ಥಿಯರಿಗಾದ್ರೆ ಕ್ಯಾಲ್ಕುಲೇಟ್ ಅಂತ ಹೇಳಿ ಕೇಳಿರ್ತಾನೆ. CTಗಾದ್ರೆ ನೀಟ್ಗಾದ್ರೆ ಯಾವ ತರ ಕೇಳಿರ್ತಾನೆ ಅಂದ್ರೆ ಹೌ ಮೆನಿ ನಂಬರ್ ಆಫ್ ಅಟೆಂಪ್ಟ್ಸ್ ದೇ ಆರ್ ಪ್ರೆಸೆಂಟ್ ಇನ್, ಅದು SC ದರೆ ಕೇಳಿರ್ತಿರ್ಬೋದು, BCC ದರೆ ಕೇಳಿರ್ತಿರ್ಬೋದು, ಇಲ್ಲಾಂದ್ರೆ FCC ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅಂತ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಕ್ಲಿಯರ್ಲಿ ಕನ್ಸರ್ನ್ ಟು ದಿ ವಾಟ್ ನಂಬರ್ ಆಫ್ ಅಟೆಂಪ್ಟ್ಸ್ ಕ್ಯಾಲ್ಕುಲೇಷನ್ ರಿಗಾರ್ಡಿಂಗ್ BCC as well as what SC ಯೂನಿಟ್ ಸೆಲ್. ಲೆಟ್ ಅಸ್ ಕಮ್ ಟುವರ್ಡ್ಸ್ ದಿ ನೆಕ್ಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ FCC ಕ್ರಿಸ್ಟಲ್ ಅಂದ್ರೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್. ಇದು ಆಲ್ರೆಡಿ ಹೌ ಮೆನಿ ಟೈಮ್ಸ್ ದಿಸ್ ವಾಸ್ appeared in previous year examination, you just see many more times that was repeated. Once more there may be the chance to get repeat in your 2023 examination also be. ಈ ಸದ್ದ ಯಾವ ತರ ಚೇಂಜ್ ಆಗುತ್ತೆ ಸರ್ ಅದು ಪ್ರಿವಿಯಸ್ ಎರಡಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕಾರ್ನರ್ ಅಟೆಂಪ್ಟ್ಸ್ ಅದನ್ನ ಪಾಯಿಂಟ್ ಸೇಮ್ ಟು ಸೇಮ್ ರಿಪೀಟ್ ಆಗಿರುತ್ತೆ ನೋಡ್ರಿ. ಕಾರ್ನರ್ ಅಟೆಂಪ್ಟ್ಸ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂತೇಳಿ 1/8. ಇಲ್ಲಿ ಅಟೆಂಪ್ಟ್ಸ್ ಇನ್ ಕೇಸ್ ಆಫ್ FCC attempts they are present at the corners as well as at the center of each face. ಇದು ಟಾಪ್ ಫೇಸ್ ಅಂತ ಹೇಳಿರ್ತೀರಿ, ಇದು ಬಾಟಮ್ ಫೇಸ್. ಈ ಟಾಪ್ ಫೇಸ್ ಸೆಂಟರ್ದೊಳಗ ಮತ್ತೆ ಬಾಟಮ್ ಫೇಸ್ ಸೆಂಟರ್ದೊಳಗಡೆ ಇದ್ದಿರ್ತದೆ. ಇಲ್ಲಿ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಂತೇಳಿ ಸೊ ಸೈಡ್ ಫೇಸಸ್ದಾಗ ಇದ್ದಿರ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಫ್ರಂಟ್ ಫೇಸ್, ನೆಕ್ಸ್ಟ್ ಸೊ ದಟ್ ಬ್ಯಾಕ್ ಫೇಸ್ ಅಂತೇಳಿ. ಸೊ ಟೋಟಲ್ ಆಗಿ 6 ಫೇಸಸ್ಗಳಿಗೆ ಅಟೆಂಪ್ಟ್ಸ್ that is going to present. ಇದು ಫೇಸ್ ಸೆಂಟರ್ದ ಅಟೆಮ್ ಯಾವ ತರ ಕಾಂಟ್ರಿಬ್ಯೂಷನ್ ಆಗಿರ್ತದೆ ಸರ್ ಅಂತಂದ್ರೆ 2 ಯೂನಿಟ್ ಸೆಲ್ಗಳ ಜೊತೆಗೆ 2 ಯೂನಿಟ್ ಸೆಲ್ ಜೊತೆಗೆ ಶೇರಿಂಗ್ ಆಗಿರ್ತದೆ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಬೈ ಈಚ್ ಯೂನಿಟ್ ಸೆಲ್ ಜೊತೆಗೆ ಈಚ್ ಫೇಸ್ ಸೆಂಟರ್ಡ್ ಅಟೆಂಪ್ಟ್ ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗಿರ್ತದೆ ಸರ್ 1/2. ಸೊ ದಟ್ ಕಾರ್ನರ್ ಅಟೆಂಪ್ಟ್ಸ್ ಶೇರ್ಡ್ ಬೈ 8 ಯೂನಿಟ್ ಸೆಲ್ಸ್, ಹೆನ್ಸ್ ಕಾಂಟ್ರಿಬ್ಯೂಷನ್ ಬೈ ಈಚ್ ಕಾರ್ನರ್ ಅಟೆಂಪ್ಟ್ ಎಷ್ಟಾಗುತ್ತೆ ಸರ್ 1/8. ಅದೇ ತರನೇ ಫೇಸ್ ಸೆಂಟರ್ಡ್ ಬಂದಿರಿ ಅಂತಂದ್ರೆ ಫೇಸ್ ಸೆಂಟರ್ಡ್ ಅಟೆಮ್. So each face centered attempt that is going to shared by how many unit cells? 2 unit cells. ಇದನ್ನ ತಗೊಂಡ್ರೆ ಈಗ ಈ ಯೂನಿಟ್ ಸೆಲ್ ಜೊತೆಗೆ ಮತ್ತೆ ಟಾಪ್ ಸೈಡ್ ಒಂದು ಯೂನಿಟ್ ಸೆಲ್ ಜೊತೆಗೆ ಶೇರಿಂಗ್ ಆಗಿರ್ತದೆ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಬೈ ಈಚ್ ಫೇಸ್ ಸೆಂಟರ್ಡ್ ಅಟೆಂಪ್ಟ್ ಎಷ್ಟಾಗುತ್ತೆ ಸರ್ ಅಂತಂದ್ರೆ 1/2. ಸೊ ನಾವು ಈ ಸದ್ದ ಏನ್ ಕ್ಯಾಲ್ಕುಲೇಟ್ ಮಾಡೋಣಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ವಾಟ್ FCC ಯೂನಿಟ್ ಸೆಲ್ ವಿ ಶಾಲ್ ಕ್ಯಾಲ್ಕುಲೇಟ್. ಯಾವ ತರ ರೀ ಸರ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕಾರ್ನರ್ದು ಅದು ಏನಂತ ಹೇಳಿದೆ 1/8. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಬೈ ಈಚ್ ಕಾರ್ನರ್ ಅಟೆಂಪ್ಟ್ ಇಸ್ 1/8. ಅಂತವ್ ಎಷ್ಟು ಇದ್ದಾವ್ರಿ ಸರ್ 8 ಕಾರ್ನರ್ ಅಟೆಂಪ್ಟ್ಸ್ ಪ್ಲಸ್
ನೆಕ್ಸ್ಟ್ ಈಚ್ ಫೇಸ್ ಸೆಂಟರ್ಡ್ ಅಟಮ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಹೇಳಿದೆವು 1/2 ಇಂಟು ಎಷ್ಟು ಫೇಸಸ್ ಇದ್ದಾವೆ ಒಂದು ಕ್ಯೂಬಿಗೆ ಎಷ್ಟು ಫೇಸಸ್ ಇರ್ತಾವೆ 6 ಫೇಸಸ್ ಸೊ ಇಂಟು 6 ಸೊ 2 1s 2 3s ಓಕೆ ನೆಕ್ಸ್ಟ್ 8 1s 8 1s ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಾಗುತ್ತವೆ ಸರ್ 1 + 3 ಸೊ ಟೋಟಲ್ 4 attempts they are going to present in a what a FCC in itself. ಸೊ ಇದ್ರ ಮೇಲೆ CET ಕ್ವಶನ್ ಯಾವ ತರ ಆಗ್ತದೆ ಅನ್ನೋದು ಪ್ರಿವಿಯಸ್ ಏನ್ ಹೇಳಿದೇವಲ್ಲ ಅದೇ ತರನೇ ಹೌ ಮೆನಿ ನಂಬರ್ ಆಫ್ ಅಟೆಂಪ್ಟ್ಸ್ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಪ್ರೆಸೆಂಟ್ ಇನ್ ವಾಟ್ FCC in itself ಅಂತೇಳಿ ಅದರೊಳಗಡೆ ಆಪ್ಷನ್ ಯಾವ್ದು ಹುಡುಕಾಡ್ಬೇಕು ನೀವು ಸೊ ದಟ್ ಈಸ್ 4 attempts. I hope everyone clearly understood concern to the calculation of a number of attempts present in FCC unit cell as well as next BCC, one more is SC unit cell. So ಅದನ್ನೆಲ್ಲರಿಗೆ ಕ್ಲಿಯರ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಇನ್ನ ಎರಡು ಕ್ವಶನ್ ನ ಡಿಸ್ಕಷನ್ ಮಾಡೋಣ ಅಂತ ಕನ್ಸರ್ನ್ ಟು ದಟ್ ವಾಟ್ ಇಟ್ ಇಸ್ ಡಿಫೆಕ್ಟ್ಸ್ ರಿಲೇಟೆಡ್. ಡಿಫೆಕ್ಟ್ಸ್ ಅಂದ್ರೆ ಫಾಲ್ಟ್ಸ್. ಓಕೆ, ಫಾಲ್ಟ್ಸ್ ಇದ್ದದ್ದು ಸಾಲಿಡ್ಸ್ ದೊಳಗ ಫಾಲ್ಟ್ಸ್. ಅದರೊಳಗಡೆ ಮೇನ್ ಇಂಪಾರ್ಟೆಂಟ್ ಆಗಿ ಕನ್ಸಿಡರೇಷನ್ ಮಾಡಿದ್ದು ಯಾವ್ದಾವ್ದ್ರಿ ಸರ್ ಅಂತಂದ್ರೆ ಫ್ರಾಂಕಲ್ ಡಿಫೆಕ್ಟ್ ಮತ್ತು ಸ್ಕಾಟ್ಕಿ ಡಿಫೆಕ್ಟ್ ಅಂತೇಳಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ರೆಗ್ಯುಲರ್ ಕ್ಲಾಸದ್ದು ಕಂಪ್ಲೀಟ್ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ರಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ ಡಿಫೆಕ್ಟ್ಸ್ ಲೈನ್ ಡಿಫೆಕ್ಟ್ಸ್ ಎಲ್ಲಾನು ಡಿಸ್ಕಷನ್ ಮಾಡೈತಿ. ಇಲ್ಲಿ ಏನಂತೇಳಿ ಕನ್ಸಿಡರೇಷನ್ ಮಾಡೈತೆ ಅಂದ್ರೆ ಜಸ್ಟ್ one is of Frankel defect, one more is of a Schottky defect that is taken into consideration for the passing and scoring. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ದ ಕ್ಲಾಸಸ್ ದಿಂದ ಎಷ್ಟು ಮಾರ್ಕ್ಸ್ ಬರ್ಬೋದ್ರಿ ಸರ್ ಮೇನ್ ಎಕ್ಸಾಮಿನೇಷನ್ ಅಂತಂದ್ರೆ ಅರೌಂಡ್ 80 to 90% ಆಫ್ ದಿ ಟೋಟಲ್ ಮಾರ್ಕ್ಸ್ 80 to 90% ಅಪಿಯರ್ ಆಗಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಇದೇ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ರೀವಿಯಸ್ ಇಯರ್ಸ್ ಎಕ್ಸಲೆಂಟ್ ರಿಸಲ್ಟ್ನು ಕೊಟ್ಟಿದೆ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ 5th December ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ 5th January ಓಕೆ 2023ಗೆ ಸೊ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಅವಾಗೂ ಜಾಯ್ನ್ ಆಗ್ಬೋದು. ಸರ್ ಟೈಮಿಂಗ್ ಎಲ್ಲ ಡೀಟೇಲ್ಸ್ನ ನಿಮಗೆ ಕ್ಲಿಯರ್ ಆಗಬೇಕಾಗಿತ್ತು ಅಂತಂದ್ರೆ ನೀವು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡಿಕೊಂಡು ಸೊ ಕ್ಲಾರಿಟಿ ಯು ಕ್ಯಾನ್ ಟೇಕ್ ದಟ್. ನೆಕ್ಸ್ಟ್ ಒನ್ ಮೋರ್ ಅನೌನ್ಸ್ಮೆಂಟ್ ಕನ್ಸರ್ನ್ ಟು ದಿ ವಾಟ್ ಟು ಡೂ ಆಫ್ಟರ್ PUC 2 ಆದ ನಂತರ ಏನ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರ್ತದೆ ಕೆಲವೊಂದು ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ CET NEET ಇವ್ರದ್ದು ಇಂಪಾರ್ಟೆನ್ಸ್ ಏನು ಅಂತೇಳಿ ಕೆಲವೊಬ್ರು ಎಕ್ಸಾಮ್ ಬರೀತಾರ, ಆದ್ರೆ ಅವ್ರದ್ದು ಇಂಪಾರ್ಟೆನ್ಸ್ನೇ ತಿಳ್ಕೊಂಡಿರಲ್ಲ. ಸೊ ಫಾರ್ ದಟ್ ವರ್ಕ್ಶಾಪ್ ದಟ್ ಈಸ್ arranged on so that is endri sir antandre 27th so that is November 27th November this month 27th November 2022 ಅಂದ್ರೆ ಸಂಡೇ ಆಗುತ್ತದೆ. ಸಂಡೇ ಅದು ವರ್ಕ್ಶಾಪ್ ಅರೇಂಜ್ ಮಾಡೈತೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಆಫ್ಲೈನ್ ಮೋಡ್ದಾಗಿದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಅಟೆಂಡ್ ಅಟ್ ದಿ ಕೋಚಿಂಗ್ ಸೆಂಟರ್. ಸೊ ಟೈಮಿಂಗ್ ರೀ ಸರ್ ಅಂತಂದ್ರೆ ಬೆಳಿಗ್ಗೆ 8 that is 8 o'clock to 9 o'clock ತಿಂದ. ಓಕೆ, ಸೊ ಮಾರ್ನಿಂಗ್ 9 o'clock to 10 o'clock ಒಂದು ಬ್ಯಾಚ್ ಇದೆ. ನೆಕ್ಸ್ಟ್ 10 to 11 o'clock ಇನ್ನೊಂದು ಬ್ಯಾಚ್ ಇದೆ. ಓಕೆ, ಯಾವತ್ತು ಬ್ಯಾಚಿಗೆ ನೀವು ಜಾಯ್ನ್ ಆಗ್ಬೇಕಂತಿರಲ್ಲ ಸೊ ಕೋಚಿಂಗ್ ನಂಬರ್ಗೆ SMS ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಇಲ್ಲಾಂದ್ರೆ ಕಾಲ್ ಮಾಡಿ ಕನ್ಫರ್ಮೇಷನ್ ಯು ಕ್ಯಾನ್ ಡೂ ದಟ್. ಲೆಟ್ ಅಸ್ ಕಮ್ ಟುವರ್ಡ್ಸ್ ದಿ ಕನ್ಸರ್ನ್ ಟು ದಿ this fourth question. What is Frankel defect? How does it affect the density of the solid? ಸೊ ಇದು 2 ಸಲ ಅಪಿಯರ್ ಆಗಿದೆ ನೋಡಿ ಪ್ರೀವಿಯಸ್ ಇಯರ್. ಒನ್ಸ್ ಮೋರ್ ದಟ್ ಮೇ ಗೆಟ್ ರಿಪೀಟ್ ಫಾರ್ ಯುವರ್ 2023 ಎಕ್ಸಾಮಿನೇಷನ್. ಸೊ ಫ್ರಾಂಕಲ್ ಡಿಫೆಕ್ಟ್ ಅಂದ್ರೆ ಏನ್ರಿ ಅಂತಂದ್ರೆ ಜಸ್ಟ್ ಡಿಸ್ಲೊಕೇಶನ್ ಅಂದ್ರೆ ಒಂದು ಪ್ಲೇಸ್ದಿಂದ ಇನ್ನೊಂದು ಪ್ಲೇಸ್ಗೆ ಡಿಸ್ಪ್ಲೇಸ್ ಆಗೋದು. ಡಿಸ್ಲೊಕೇಶನ್ ಆಫ್ ಎಂಥದ ಅಯಾನ್ ಇರ್ತಾವ ಸ್ಮಾಲರ್ ಅಯಾನ, ಯೂಶುವಲಿ ಕ್ಯಾಟ್ ಅಯಾನ ಫ್ರಾಮ್ ಇಟ್ಸ್ ನಾರ್ಮಲ್ ಸೈಟ್. ಅದು ಏನು ಇದಿರ್ತದಲ್ಲ ಅದು ಇದ್ದಿದ್ದ ಸೈಟ್ದಿಂದ ಇಂಟರ್ಸ್ಟಿಷಿಯಲ್ ಸೈಟ್ ಅಂತಂದ್ರೆ ಯಾವ ತರ ಸರ್ ಅಂತಂದ್ರೆ ಇನ್ ಬಿಟ್ವೀನ್ ದಿ ಅಟೆಂಪ್ಟ್ಸ್. ಸೊ ಈ ತರ ನೀವು ಅಟೆಂಪ್ಟ್ಸ್ ನ ಅರೇಂಜ್ ಮಾಡಿದ್ರಿ ಅಂತಂದ್ರೆ ದೇರ್ ವಿಲ್ ಬಿ ದಿ ಇಂಟರ್ಸ್ಟಿಷಿಯಲ್ ಸ್ಪೇಸ್. ಇಲ್ಲೇನಿದ್ದಲ್ಲ ಇಂತಲ್ಲಿ ಬಂದು ಸ್ಮಾಲರ್ ಅಟೆಂಪ್ಟ್ಸ್ ನ ಅಕ್ಯುಪೈ ಆಯ್ತು ಅಂತಂದ್ರೆ ಅಂತ ಡಿಫೆಕ್ಟಿಗೆ ಏನಂತ ಹೇಳಿ ಕರೆದಿರ್ತೀರಿ ಅಂತಂದ್ರೆ ಫ್ರಾಂಕಲ್ ಡಿಫೆಕ್ಟ್ ಯು ಆರ್ ಗೋಯಿಂಗ್ ಟು ಕಾಲ್. ದಟ್ ಈಸ್ ಡಿಸ್ಲೊಕೇಶನ್ ಆಫ್ ಅ ಸ್ಮಾಲರ್ ಅಯಾನ್, ಯೂಶುವಲಿ ಕ್ಯಾಟ್ ಅಯಾನ, ಫ್ರಾಮ್ ಇಟ್ಸ್ ನಾರ್ಮಲ್ ಸೈಟ್ ಟು interstitial site, that is known as what it is Frankel defect. ಓಕೆ, ಇನ್ನೊಂದು ವೇದೊಳಗೆ ಡೆಫಿನಿಷನ್ ಹೇಳೋದಾದ್ರೆ ಸೊ ಫ್ರಾಂಕಲ್ ಡಿಫೆಕ್ಟ್ ಇಸ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಫ್ಯೂ ಸ್ಮಾಲರ್ ಅಯಾನ್ಸ್. ಜನರಲಿ ಕ್ಯಾಟ್ ಅಯಾನ್ ಈಸ್ ಸ್ಮಾಲರ್ ದ್ಯಾನ್ ದ ಆನ್ ಅಯಾನ್. ಸೊ ಫ್ರಾಮ್ ದೇರ್ ನಾರ್ಮಲ್ ಪೊಸಿಷನ್ ಅನ್ರಿ ಇಲ್ಲಾಂದ್ರೆ ಒರಿಜಿನಲ್ ಪೊಸಿಷನ್, ಫ್ರಾಮ್ ಅ ನಾರ್ಮಲ್ ಪೊಸಿಷನ್ ಆರ್ ಎಲ್ಸ್ ಸೊ ಒರಿಜಿನಲ್ ಪೊಸಿಷನ್, ನಾರ್ಮಲ್ ಪೊಸಿಷನ್ ಆರ್ ಎಲ್ಸ್ ಒರಿಜಿನಲ್ ಪೊಸಿಷನ್ to the interstitial site. Okay, so how that density that is going to affect,
density so remains same, density does not affect, its density does not affect. Okay, just a minute. So we shall stream this in a next class.